ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಜಗತ್ತಿನ ಯಾವುದೇ ಕೋಟ್ಯಾಧಿಪತಿಗೂ ಸಾಧ್ಯವಿಲ್ಲ. ಆದರೆ ತನ್ನ ಕಠಿಣ ಪರಿಶ್ರಮ ಮತ್ತು ಸರಿಯಾದ ನಿರ್ಧಾರಗಳಿಂದ ಮುಂಬರುವ ಭವಿಷ್ಯವನ್ನು ಬದಲಾಯಿಸಿಕೊಳ್ಳಲು ಈ ಜಗತ್ತಿನ ಅತ್ಯಂತ ಬಡ ವ್ಯಕ್ತಿಗೂ ಸಾಧ್ಯವಿದೆ. ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಗ್ರಹಗಳ ಚಲನೆಯನ್ನು ಹೇಳುವುದಲ್ಲ, ಬದಲಿಗೆ ನಮ್ಮ ಕರ್ಮಗಳನ್ನು ಸಾಗಿಸಬೇಕಾದ ಸರಿಯಾದ ದಾರಿಯನ್ನು ತೋರಿಸುವ ದಿವ್ಯ ದೀಪವಾಗಿದೆ. ಇಂದಿನ ಈ ಒಂದು ವಿಶೇಷ ಜ್ಯೋತಿಷ್ಯ ವಿಶ್ಲೇಷಣೆಯಲ್ಲಿ ಪ್ರಸ್ತುತ ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಆಷಾಢ ಶುಕ್ಲ ಪಕ್ಷದ ದಿವ್ಯ ದಿನಗಳ ಹಿನ್ನೆಲೆ ಹಾಗೂ ಪ್ರತಿ ರಾಶಿಯವರ ಬದುಕಿನಲ್ಲಿ ಆಗಲಿರುವ ಮಹತ್ತರ ಬದಲಾವಣೆಗಳನ್ನು ಆಳವಾಗಿ ತಿಳಿಯೋಣ. ಪ್ರಸ್ತುತ ದಿನಗಳಲ್ಲಿ ಗುಪ್ತ ನವರಾತ್ರಿಯ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಸಮಯ ನಡೆಯುತ್ತಿದೆ. ಈ ಸಾಮಾನ್ಯ ನವರಾತ್ರಿಗಳಿಗಿಂತಲೂ ಈ ಗುಪ್ತ ನವರಾತ್ರಿಯ ಅವಧಿಯಲ್ಲಿ ಮಾಡುವ ಸಾಧನೆಗಳು, ಈ ಮಂತ್ರ ಜಪಗಳು ಮತ್ತು ದಾನ ಧರ್ಮಗಳು 100 ಪಟ್ಟು ಅಧಿಕ ಫಲವನ್ನು ನೀಡುತ್ತೆ. ಈ ಕಾಲಘಟ್ಟದಲ್ಲಿ ಸೃಷ್ಟಿಯಾಗುತ್ತಿರುವ ದಿವ್ಯ ಗ್ರಹಗಳ ಸಂಯೋಗವು ಪ್ರತಿಯೊಬ್ಬರ ಜೀವನದ ಮೇಲೆಯೂ ತನ್ನದೇ ಆದ ಪ್ರಭಾವವನ್ನು ಬೀರುತ್ತಿದೆ. ಇಂದಿನ ಗ್ರಹಗಳ ಚಲನೆಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಆಷಾಢ ಶುಕ್ಲ ಪಕ್ಷದ ತೃತೀಯ ತಿಥಿಯು ಮುಂಜಾನೆಯ ದಿವ್ಯ ಮುಹೂರ್ತದವರೆಗೆ ಇದ್ದು ತದನಂತರ ಪಂಚಮಿ ತಿಥಿಯು ಆರಂಭಗೊಳ್ಳುತ್ತಿದೆ. ಇಂದಿನ ದಿನದ ವಿಶೇಷತೆ ಎಂದರೆ ಈ ಚತುರ್ಥಿ ತಿಥಿಯ ಕ್ಷಯವಾಗಿದೆ. ನಕ್ಷತ್ರಗಳ ರಾಜನಂತಿರುವ ಮಗ ನಕ್ಷತ್ರವು ಸಂಜೆಯವರೆಗೂ ತನ್ನ ಪ್ರಭಾವವನ್ನು ಬೀರಲಿದ್ದು ನಂತರ ಈ ಪೂರ್ವ ಪಾಲ್ಗುಣಿ ನಕ್ಷತ್ರದ ಪ್ರವೇಶವಾಗುತ್ತೆ. ಗ್ರಹಗಳ ರಾಜನಾದ ಸೂರ್ಯನ ಮನೆಯಾದ ಸಿಂಹ ರಾಶಿಯಲ್ಲಿ ಚಂದ್ರನ ಸಂಚಾರವು ಹೀಗೆ ಆರಂಭವಾಗುವುದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಒಂದು ವಿಭಿನ್ನ ರೀತಿಯ ಚೈತನ್ಯ ನೆಲೆಸಲಿದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ರಾಹುಕಾಲದ ಒಂದು ಸಮಯ. ಮುಂಜಾನೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗಿನ ಈ ಸಮಯವನ್ನು ಅತ್ಯಂತ ಜಾಗರೂಕತೆಯಿಂದ ಕಳೆಯಬೇಕು. ಈ ಅವಧಿಯಲ್ಲಿ ಯಾವುದೇ ಶುಭ ಕಾರ್ಯಗಳು ಅಥವಾ ಈ ಪ್ರಮುಖ ಒಪ್ಪಂದಗಳಿಗೆ ಕೈ ಹಾಕಬಾರ್ದು. ಆದರೆ ನಿಮ್ಮ ದೈನಂದಿನ ಬದುಕಿನ ಯಶಸ್ಸಿಗಾಗಿ ಇಂದಿನ ದಿನ ಈ 2 ಅತ್ಯಂತ ಶುಭ ಮುಹೂರ್ತಗಳನ್ನು ತಂದಿದೆ. ಈ ಮೊದಲ ದಿವ್ಯ ಮುಹೂರ್ತ ಮುಂಜಾನೆ 7:30ರಿಂದ ಬೆಳಿಗ್ಗೆ 10:25ರವರೆಗೆ. ಎರಡನೆಯ ದಿವ್ಯ ಮುಹೂರ್ತ ಮಧ್ಯಾಹ್ನ 12:10ರಿಂದ ಮಧ್ಯಾಹ್ನ 1:30ರವರೆಗೆ. ನೀವು ಇಂದು ಯಾವುದೇ ಪ್ರಮುಖ ಕೆಲಸಗಳಿಗಾಗಿ ಪ್ರಯಾಣ ಬೆಳೆಸಬೇಕಾಗಿದ್ರೆ ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳು ಅತ್ಯಂತನೇ ಶ್ರೇಷ್ಠ ಹಾಗೂ ಲಾಭದಾಯಕವಾಗಿವೆ. ಆದರೆ ಪಶ್ಚಿಮ ಹಾಗೂ ನೈಋತ್ಯ ದಿಕ್ಕಿನ ಪ್ರಯಾಣವನ್ನು ಸಂಪೂರ್ಣವಾಗಿ ತಪ್ಪಿಸುವುದು ಒಳ್ಳೆಯದು. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಈ ದಿಕ್ಕುಗಳಿಗೆ ಹೋಗಲೇಬೇಕಾಗಿ ಬಂದರೆ ಮನೆಯಿಂದ ಹೊರಡುವ ಮುನ್ನ ಈ ದೈವ ಸ್ಮರಣೆ ಮಾಡಿ. ಈ ಯುವ ಧಾನ್ಯವನ್ನು ಅಂದರೆ ಈ ಜೋಳ ಆಗಿರ್ಬೋದು, ಬಾರ್ಲಿ ಬಳಸಿಕೊಂಡು ಪ್ರಯಾಣ ಆರಂಭಿಸುವುದು ದೋಷಗಳನ್ನು ನಿವಾರಿಸುತ್ತೆ. ಇಂದಿನ ಸೂರ್ಯೋದಯದ ಕಾಲದ ಈ ಜಾತಕವನ್ನು ವಿಶ್ಲೇಷಿಸಿದಾಗ ಆಕಾಶ ಮಂಡಲದಲ್ಲಿ ಅಪರೂಪದ ಗ್ರಹಗಳ ಕೂಟ ಕಂಡುಬರುತ್ತಿದೆ. ಈ ಹಂಸ ಯೋಗ ಮತ್ತು ಈ ಒಂದು ಹನ್ಮ ಯೋಗ, ಈ ಸಂಖ್ಯಾಪಾಶ ಯೋಗ, ಜೈಮಿನಿ ರಾಜಯೋಗ ಮತ್ತು ಧನಲಾಭ ಯೋಗಗಳಂಥ ಮಹೋನ್ನತ ಸಕಾರಾತ್ಮಕ ಶಕ್ತಿಗಳು ಜಾಗೃತಗೊಂಡಿವೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇಂತಹ ರಾಜಯೋಗಗಳಿದ್ದರೂ ಸಹ ಪ್ರಸ್ತುತ ಕರ್ಮಗಳ ದೋಷದಿಂದ ಅವು ಫಲ ನೀಡದೇ ಇರಬಹುದು. ಜೀವನದ ಸುವರ್ಣಕಾಲ ಯಾವಾಗ ಬರುತ್ತೆ, ಈ ಮಕ್ಕಳ ಕಲ್ಯಾಣ ಮಹೋತ್ಸವ ಯಾವಾಗ ನೆರವೇರುತ್ತೆ ಎಂಬ ಗೊಂದಲಗಳಿದ್ದರೆ ಜಾತಕದ ಆಳವಾದ ಒಂದು ವಿಶ್ಲೇಷಣೆ ಅತ್ಯಗತ್ಯ. ಈ ಗುಪ್ತ ನವರಾತ್ರಿಯ ಪವಿತ್ರ ದಿನಗಳಲ್ಲಿ ತಾಂತ್ರಿಕ ಮತ್ತು ವೈದಿಕ ವಿಧಿವಿಧಾನಗಳ ಮೂಲಕ ಸಿದ್ಧಪಡಿಸಲಾಗುವ ವಿಶೇಷ ದೈವಿಕ ಕವಚಗಳು ಮನುಷ್ಯನ ಸಮಸ್ತ ಕಷ್ಟಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ.
ಜೀವನದಲ್ಲಿ ಅಖಂಡ ಸುಖ, ಶಾಂತಿ, ಸಾಲಬಾಧೆಯಿಂದ ಮುಕ್ತಿ ಹಾಗೂ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಈ ಚತುರ್ವಿಧ ಪುರುಷಾರ್ಥಗಳ ಸಿದ್ಧಿಗಾಗಿ ಈ ಕವಚವನ್ನು ಧರಿಸಬೇಕು. ಮನೆಯಲ್ಲಿರುವ ಹೆಣ್ಣು ಮಕ್ಕಳ ವಿವಾಹ ಕಾರ್ಯಗಳು ತಡವಾಗುತ್ತಿದ್ರೆ, ನಿಶ್ಚಿತಾರ್ಥ ಮುರಿದು ಬೀಳುತ್ತಿದ್ರೆ ಅಥವಾ ಸೂಕ್ತ ವರ ಸಿಗದೆ ಈ ಕನ್ಯಾದಾನದ ಯೋಗ ವಿಳಂಬವಾಗುತ್ತಿದ್ರೆ ಈ ದಿವ್ಯ ಕವಚವು ತಡೆಗಳನ್ನು ನಿವಾರಿಸುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯದ ಕೊರತೆ, ಅಹಂಕಾರದ ಸಂಘರ್ಷ, ದಂಪತಿಗಳ ನಡುವೆ ಪರಸ್ಪರ ಆಕರ್ಷಣೆ ಕಡಿಮೆಯಾಗಿದ್ದರೆ ಪ್ರೀತಿಯನ್ನು ಮರುಸ್ಥಾಪಿಸಲು ಇದು ಅತ್ಯಂತ ಸಹಾಯಕಾರಿ ಮಾಡುತ್ತೆ. ಈ ಧನ್ವಂತರಿ ಮತ್ತು ಮಹಾಮೃತ್ಯುಂಜಯದ ಒಂದು ಕವಚ ದೀರ್ಘಕಾಲದ ಅನಾರೋಗ್ಯ, ನಿರಂತರ ಮಾನಸಿಕ ಒತ್ತಡ ಹಾಗೂ ಅಕಾಲಿಕ ಅಪಘಾತಗಳ ಭಯದಿಂದ ಮುಕ್ತಿ ಪಡೆದು ಈ ನಿರೋಗಿ ಕಾಯವನ್ನು ಹೊಂದಲು ಇವು ರಾಮಬಾಣ. ಏಕಾದಶ ರುದ್ರಕವಚ ಅಂದರೆ ಈ ತಂದೆ ಮಗನ ನಡುವಿನ ಭಿನ್ನಾಭಿಪ್ರಾಯ, ಕೌಟುಂಬಿಕ ಕಲಹಗಳು ಹಾಗೂ ಸಮಾಜದಲ್ಲಿ ಎದುರಿಸುತ್ತಿರುವ ವಿರೋಧಗಳನ್ನು ಶಮನಗೊಳಿಸಿ ಶಾಂತಿಯುತ ವಾತಾವರಣ ನಿರ್ಮಿಸುತ್ತೆ. ಈ ಲಕ್ಷ್ಮೀನಾರಾಯಣ ಮತ್ತು ಅಷ್ಟಲಕ್ಷ್ಮಿಯ ಒಂದು ಕವಚ ಕಠಿಣ ಪರಿಶ್ರಮ ಪಟ್ಟರೂ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರುವ ವರ್ತಕರಿಗೆ, ಉದ್ಯೋಗ ನಷ್ಟದ ಭಯದಲ್ಲಿರುವವರಿಗೆ ಮತ್ತು ಹೊಸ ಈ ಒಂದು ಸ್ಮಾರ್ಟ್ ಆ್ಯಪ್ ಉದ್ಯಮಗಳಿಗೆ ಧನ ಸಹಾಯದ ಅಗತ್ಯವಿರುವವರಿಗೆ ಅಖಂಡ ಐಶ್ವರ್ಯವನ್ನು ತಂದುಕೊಡುತ್ತೆ. ಅಷ್ಟವಿನಾಯಕ ಮತ್ತು ಸರಸ್ವತಿ ಕವಚ ಏಕಾಗ್ರತೆಯ ಕೊರತೆಯಿಂದ ಬಳಲುತ್ತಿರುವ ಈ ಓದಿದ್ದು ನೆನಪಿನಲ್ಲಿ ಉಳಿಯದ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವ ಬಯಸುವ ಯುವ ಜನತೆಗೆ ಜ್ಞಾನ ಮತ್ತು ಬುದ್ಧಿಶಕ್ತಿಯನ್ನು ಕರುಣಿಸುತ್ತೆ. ಈ ಗುಪ್ತ ನವರಾತ್ರಿಯ ದಿವ್ಯ ಪರ್ವಕಾಲದಲ್ಲಿ ನಿಮ್ಮ ಜನ್ಮ ರಾಶಿಗೆ ಅನುಗುಣವಾಗಿ ನೀವು ಮಾಡುವ ಸಣ್ಣ ದೈವಿಕ ಕಾರ್ಯಗಳು ಸಹ ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲವು. ಗ್ರಹಗಳ ಅಶುಭ ಪ್ರಭಾವವನ್ನು ಕುಂಠಿತಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಗೊಳಿಸಲು ಆಯಾ ರಾಶಿಯವರು ಈ ಮಾಡಬೇಕಾದ ಮಹತ್ವದ ಒಂದಷ್ಟು ಪರಿಹಾರಗಳು. ಈ ಸಿಂಹ ರಾಶಿಯವರು ತಮ್ಮ ನಕಾರಾತ್ಮಕ ಯೋಚನೆಗಳನ್ನು ದೂರ ಮಾಡಲು ದುರ್ಗಾ ಕವಚದ ಆಶ್ರಯ ಪಡಿಬೇಕು. ಮಹಾಕಾಳಿಯ ದಿವ್ಯ ನಾಮಗಳನ್ನು ಸ್ಮರಿಸಬೇಕು. ಬಡವರಿಗೆ ವಸ್ತ್ರದಾನ, ಈ ಬಟ್ಟೆ ಮಾಡುವುದರಿಂದ ನಿಮ್ಮ ತೇಜಸ್ಸು ಮತ್ತು ಸಮಾಜದಲ್ಲಿನ ಪ್ರಭಾವ ದುಪ್ಪಟ್ಟವಾಗುತ್ತೆ. ಬ್ರಹ್ಮಾಂಡದ ಗ್ರಹಗಳ ಚಲನೆಯು ನಮ್ಮ ಜೀವನದ ಪ್ರತಿ ಹಂತದ ಮೇಲೆಯೂ ಅಪಾರವಾದ ಪ್ರಭಾವವನ್ನು ಬೀರುತ್ತೆ. ಈ ಸರಣಿಯಲ್ಲಿ 2026 ಈ ಒಂದು ಜುಲೈ ಈ ಒಂದು 18 ಅಂದರೆ ಈ ಶನಿವಾರದಂದು ಒಂದು ಅದ್ಭುತ ಮಹತ್ವದ ಈ ಒಂದು ಜ್ಯೋತಿಷ್ಯ ವಿದ್ಯಮಾನವು ಸಂಭವಿಸುತ್ತಿದೆ. ಅಂದು ತೃತೀಯ ತಿಥಿಯ ಉದಯದ ನಂತರ ಚತುರ್ಥಿ ತಿಥಿಯು ಆಗಮನವಾಗಲಿದ್ದು, ಅದೇ ದಿನದಂದು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹ ಈ ಜ್ಞಾನ ಮತ್ತು ಸಾತ್ವಿಕತೆಯ ಕಾರಕನಾದ ದೇವಗುರು ಬೃಹಸ್ಪತಿ ಸೂರ್ಯನ ಸನಿಹಕ್ಕೆ ಬಂದು ಅಸ್ತಂಗತನಾಗುತ್ತಿದ್ದಾನೆ. ಈ ಗುರು ಅಸ್ತಸ್ಥಿತಿಯ ಮುಂದಿನ 25 ದಿನಗಳ ಕಾಲ ಅಂದರೆ 2026 ಆಗಸ್ಟ್ 10ರವರೆಗೆ ಮುಂದುವರಿಯಲಿದೆ. ಯಾವುದೇ ಒಂದು ಗ್ರಹವು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿ ಬಂದಾಗ ಅದರ ಸ್ವಂತ ಈ ಒಂದು ಪ್ರಕಾಶ ಮತ್ತು ಶಕ್ತಿಯು ಸೂರ್ಯನ ತೀಕ್ಷ್ಣ ಕಿರಣಗಳ ಮುಂದೆ ಮರೆಯಾಗುತ್ತೆ. ಇದನ್ನೇ ನಾವು ಈ ಗ್ರಹ ಅಸ್ತಂಗತ ಎನ್ನುತ್ತೇವೆ. ದೇವಗುರು ಬೃಹಸ್ಪತಿಯು ಇಡೀ ಸೌರಮಂಡಲದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಜ್ಞಾನದ ಸಂಕೇತವಾಗಿರುವ ಗ್ರಹ. ಕಳೆದ 12 ವರ್ಷಗಳ ಸುದೀರ್ಘ ಅವಧಿಯ ನಂತರ ಬೃಹಸ್ಪತಿಯು ತನ್ನ ಉಚ್ಚಸ್ಥಾನವನ್ನು ತಲುಪಿ ಎಲ್ಲ ರಾಶಿಗಳಿಗೂ ಹೊಸ ಆಶಾಕಿರಣವನ್ನು ನೀಡಲು ಸಿದ್ಧನಾಗ್ತೆ. ಆದರೆ ಜುಲೈ ತಿಂಗಳ ಈ ಮಧ್ಯಂತರ ಅವಧಿಯಲ್ಲಿ ಸೂರ್ಯನ ಪ್ರಖರತೆಯ ಆವರಣದೊಳಗೆ ಗುರು ಪ್ರವೇಶಿಸದಿದ್ದಂತೆ ಜ್ಞಾನದ ದೇವತೆಯ ಶಕ್ತಿಯು ಕ್ಷೀಣಿಸಿದಂತಾಗುತ್ತೆ. ವಿಶೇಷವಾಗಿ ಸಿಂಹರಾಶಿಯ ಜಾತಕದವರಿಗೆ ಈ ಬದಲಾವಣೆಯು ಮಾನಸಿಕ ದ್ವಂದ್ವಗಳನ್ನು ಮತ್ತು ಅನಿರೀಕ್ಷಿತ ಸವಾಲುಗಳನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಈ ಸಿಂಹರಾಶಿಯ ಅಧಿಪತಿಯೇ ಸೂರ್ಯನಾಗಿದ್ದು, ಈಗ ಗುರುವು ನಿಮ್ಮದೇ ರಾಶ್ಯಾಧಿಪತಿಯ ಆಜ್ಞೆಯೊಳಗೆ ಅಸ್ತಂಗತನಾಗುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯವರ ಮನಸ್ಥಿತಿಯಲ್ಲಿ ಒಂದು ವಿಚಿತ್ರ ಜ್ಯೋತಿಷ್ಯ ಯೋಗವು ಸೃಷ್ಟಿಯಾಗುತ್ತೆ. ಜ್ಞಾನ ಮತ್ತು ವಿವೇಕದ ಕಾರಕನಾದ ಗುರುವು ಅಸ್ತನಾದಾಗ ವ್ಯಕ್ತಿಯಲ್ಲಿ ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಸಾಧ್ಯ ಎನ್ನುವ ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸ ಮೂಡುವ ಅಪಾಯವಿದೆ.
ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳನ್ನು ಕೂಡ ನಿಮ್ಮ ಹತೋಟಿಗೆ ತರಬೇಕು ಎನ್ನುವ ಹಠಾತ್ ಧೋರಣೆ ಹೆಚ್ಚಾಗಬಹುದು. ಈ ಕೆಲಸವು ನನ್ನಿಂದಲೇ ಆಗಬೇಕು, ಆ ಅಧಿಕಾರವು ನನಗೆ ಸಿಗಬೇಕು ಎಂಬ ಅತಿಯಾದ ಆಸೆಗಳು ನಿಮ್ಮನ್ನು ತಪ್ಪು ನಿರ್ಧಾರಗಳತ್ತ ತಳ್ಳಬಹುದು. ಈ ವಿವೇಕದ ಬೆಳಕು ಮರೆಯಾದಾಗ ವ್ಯಕ್ತಿಯು ತನ್ನ ಗರಿವಿಲ್ಲದಂತೆಯೇ ತನಗೆ ಹಾನಿ ಮಾಡಿಕೊಳ್ಳುವ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಈ 25 ದಿನಗಳ ಅವಧಿಯಲ್ಲಿ ಸಿಂಹರಾಶಿಯವರು ತಮ್ಮ ಆತುರದ ಸ್ವಭಾವ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯಂತ ಅನಿವಾರ್ಯವಾಗಿದೆ. ನಮ್ಮ ಸನಾತನ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಕೇವಲ ರಾಶಿ ಭವಿಷ್ಯ ಮಾತ್ರವಲ್ಲದೆ ಈ ಚಂದ್ರ ಕುಂಡಲಿ, ಈ ಸೂರ್ಯ ಕುಂಡಲಿ, ಲಗ್ನ ಕುಂಡಲಿ ಮತ್ತು ಈ ಷೋಡೋಪಚಾರ ವರ್ಗಗಳಂತಹ ಹಲವಾರು ಸೂಕ್ಷ್ಮ ಗಣನೆಗಳಿರುತ್ತವೆ. ಈ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗಲಿ ಎಂಬ ಕಾರಣಕ್ಕಾಗಿ ನಾವು ಈ ರಾಶ್ಯಾಧಾರಿತ ಫಲಗಳನ್ನು ವಿಶ್ಲೇಷಿಸುತ್ತೇವೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಸಂಪೂರ್ಣ ಜೀವನದ ಏರುಪೇರುಗಳನ್ನು ತಿಳಿಯಲು ಅವರ ಜನ್ಮ ಸಮಯ ಮತ್ತು ನಿಖರ ಜಾತಕದ ಅಗತ್ಯವಿರುತ್ತೆ. ದೊಡ್ಡ ಭಾಗ್ಯದಿಂದ ಈ ಮಾನವ ಜನ್ಮ ಸಿಕ್ಕಿದೆ ಎಂದು ನಮ್ಮ ಶಾಸ್ತ್ರಗಳು ಕೂಡ ಹೇಳುತ್ತವೆ. ಆದರೆ ನಾವಿಂದು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಧೃತಿಗೆಟ್ಟು ಕುಳಿತುಕೊಳ್ಳುತ್ತಿದ್ದೇವೆ. ಜ್ಯೋತಿಷ್ಯದ ಮುಖ್ಯ ಉದ್ದೇಶವೇ ನಮ್ಮ ಪೂರ್ವಜನ್ಮದ ಕರ್ಮಗಳ ಪ್ರಭಾವವನ್ನು ಅರಿತುಕೊಂಡು ಪ್ರಸ್ತುತ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಸತ್ಕರ್ಮಗಳತ್ತ ಸಾಗುವುದು. ಮುಂಬರುವ ದಿನಗಳಲ್ಲಿ ನಮ್ಮ ಜೀವನವು ಯಾವ ತಿರುವನ್ನು ತೆಗೆದುಕೊಳ್ಳಬಹುದು ಮತ್ತು ನಮ್ಮ ದುಷ್ಕರ್ಮಗಳ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ರೀತಿಯ ದಾರಿಗಳನ್ನು ಅನುಸರಿಸಬೇಕು ಎಂಬುದನ್ನು ಈ ಗ್ರಹಗಳ ಗಣನೆ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಗುಪ್ತ ನವರಾತ್ರಿಯ ವಿಶೇಷದ ಒಂದು ಕಾಲ. ಈ ದುರ್ಗಾ ಆರಾಧನೆಯ ಒಂದಷ್ಟು ಮಹತ್ವ. ದೇವಗುರು ಬೃಹಸ್ಪತಿಯು ಅಸ್ತಂಗತನಾಗುವ ಈ ಕಠಿಣ ಅವಧಿಯಲ್ಲಿಯೇ ಪ್ರಕೃತಿಯು ನಮಗೆ ಒಂದು ಅದ್ಭುತವಾದ ರಕ್ಷಣಾ ಕವಚವನ್ನು ನೀಡುತ್ತಿದೆ. ಈ ಬಾರಿ ಗುರು ಅಸ್ತನಾಗುವ ಸಂದರ್ಭದಲ್ಲಿಯೇ ಆಷಾಢ ಮಾಸದ ಅತ್ಯಂತ ಪವಿತ್ರವಾದ ಈ ಗುಪ್ತ ನವರಾತ್ರಿಯ ಕಾಲಘಟ್ಟ ಒದಗಿ ಬಂದಿದೆ. ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತು ತಂತ್ರಶಾಸ್ತ್ರಗಳ ಪ್ರಕಾರ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹದ ಸ್ಥಿತಿಯು ಈ ದುರ್ಬಲವಾಗಿದ್ದರೆ ಅಥವಾ ಅಶುಭ ಫಲಗಳನ್ನು ನೀಡುತ್ತಿದ್ರೆ ಅಂತಹವರು ಜಗನ್ಮಾತೆಯಾದ ದುರ್ಗಾದೇವಿಯನ್ನು ಆರಾಧಿಸುವುದರಿಂದ ಸಮಸ್ತ ಕಷ್ಟಗಳು ನಿವಾರಣೆಯಾಗುತ್ತೆ. ದುರ್ಗಾ ಆರಾಧನೆಯು ಗುರುವಿನ ಅಸ್ತಂಗತ ದೋಷಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಸಿಂಹರಾಶಿಯವರು ಈ ಪವಿತ್ರ ದಿನಗಳಲ್ಲಿ ಯಾವುದೇ ರೀತಿಯ ಬಾಹ್ಯ ಪ್ರದರ್ಶನ ಅಥವಾ ಆಡಂಬರವಿಲ್ಲದೆ ಅತ್ಯಂತ ಶ್ರದ್ಧೆ ಮತ್ತು ಗೌಪ್ಯತೆಯಿಂದ ತಾಯಿಯ ಮಂತ್ರಗಳನ್ನು ಜಪಿಸಿ ಶಾಸ್ತ್ರೋಕ್ತವಾಗಿ ದುರ್ಗಾ ಮತ್ತು ಈ ಸಪ್ತಶತಿಯ ಪಾರಾಯಣ ಮಾಡುವುದು ಅಥವಾ ಕನಿಷ್ಠ ಪಕ್ಷ ಪ್ರತಿದಿನ ತಾಯಿಯ ಮೂಲ ಮಂತ್ರಗಳನ್ನು ಭಕ್ತಿಯಿಂದ ಸ್ಮರಿಸುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಜಗನ್ಮಾತೆಯ ಬುದ್ಧಿರೂಪದ ಆರಾಧನೆಯು ನಿಮ್ಮ ವಿವೇಕವನ್ನು ಜಾಗೃತವಾಗಿಡುತ್ತೆ ಮತ್ತು ಈ ಗುರು ಅಸ್ತನಾದಾಗ ಉಂಟಾಗುವ ಅಹಂಕಾರ ಹಾಗೂ ತಪ್ಪು ನಿರ್ಧಾರಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ. ಸಿಂಹ ರಾಶಿಯವರಿಗೆ ಸುಲಭ ಹಾಗೂ ಪರಿಣಾಮಕಾರಿ ಈ ಜ್ಯೋತಿಷ್ಯದ ಒಂದಷ್ಟು ಪರಿಹಾರಗಳು. ಈ ಗುರು ಅಸ್ತನಾಗಿರುವ ಈ ಒಂದು 25 ದಿನಗಳ ಅವಧಿಯಲ್ಲಿ ಸಿಂಹ ರಾಶಿಯವರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅತ್ಯಂತ ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳನ್ನು ಇಲ್ಲಿ ನಾವು ನೋಡಬಹುದು. ಇವು ಗ್ರಹದ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಈ ಮಂತ್ರ ಜಪ ಪ್ರತಿದಿನ ಬೆಳಿಗ್ಗೆ ಸ್ನಾನಾದಿ ಕರ್ಮಗಳ ನಂತರ ದೇವಗುರು ಬೃಹಸ್ಪತಿಯ ಮೂಲ ಮಂತ್ರವಾದ ಈ ಒಂದು ಮಂತ್ರ ಓಂ ಗ್ರಾಂ ಗ್ರೀಂ ಗ್ರಂ ಸ ಗುರುವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಜ್ಞಾನದ ವಲಯವನ್ನು ವೃದ್ಧಿಸುತ್ತೆ. ಈ ಒಂದು ಹಳದಿ ತಿಲಕದ ಧಾರಣೆ. ನಿತ್ಯವೂ ಪೂಜೆಯ ನಂತರ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನು ನಿಮ್ಮ ಹಣೆ ಹಾಗೂ ಕಂಠದ ಭಾಗಕ್ಕೆ ಹಚ್ಚಿಕೊಳ್ಳಿ. ಇದು ಗುರುಗ್ರಹದ ಧನಾತ್ಮಕ ತರಂಗಗಳನ್ನು ಆಕರ್ಷಿಸಲು ನೆರವಾಗುತ್ತೆ. ಹಳದಿ ನೀರಿನ ಸ್ನಾನ. ಮಾರುಕಟ್ಟೆಯಲ್ಲಿ ಸಿಗುವ ನೈಸರ್ಗಿಕ ಹಳದಿ ಕೊಂಬನ್ನು ತಂದು ಅದನ್ನು ನೀರಿನಲ್ಲಿ ಹಾಕಿ ಆ ಹಳದಿ ಮಿಶ್ರಿತ ನೀರಿನಿಂದ ಪ್ರತಿದಿನ ಸ್ನಾನ ಮಾಡಿ. ಇದು ದೈಹಿಕ ಮತ್ತು ಮಾನಸಿಕ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೆ. ಈ ದುರ್ಗಾ ಮಂತ್ರದ ಉಪಾಸನೆ. ಜಗನ್ಮಾತೆಯ ಪ್ರಸಿದ್ಧ ಶ್ಲೋಕವಾದ ಯಾ ದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ಎಂಬುದನ್ನು ದಿನಕ್ಕೆ 108 ಬಾರಿ ಜಪಿಸಿ.
ದಾನ ಧರ್ಮ. ಗುಪ್ತ ನವರಾತ್ರಿಯ ಅವಧಿಯಲ್ಲಿ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಗೆ ಹಳದಿ ಬಣ್ಣದ ವಸ್ತ್ರಗಳನ್ನ ಅಥವಾ ಹಳದಿ ಧಾನ್ಯಗಳನ್ನ, ಈ ಒಂದು ಕಡಲೆ ಆಗಿರ್ಬೋದು, ಈ ರೀತಿ ದಾನ ಮಾಡೋದು ಅತ್ಯಂತ ಶ್ರೇಷ್ಠ ಫಲಗಳನ್ನು ನಿಮಗೆ ನೀಡುತ್ತೆ. ಈ ಪಿತೃದೋಷ ನಿವಾರಣೆಗೆ ಗಾಯತ್ರಿ ಮಂತ್ರದ ಅದ್ಭುತ ಶಕ್ತಿ. ಪ್ರಸ್ತುತ ಗ್ರಹಗಳ ಗೋಚಾರ ಫಲಗಳು ಮಾತ್ರವಲ್ಲದೆ ನಮ್ಮ ಜಾತಕದಲ್ಲಿ ಅಡಗಿರುವ ಪಿತೃಕರ್ಮಗಳ ಪ್ರಭಾವವು ಅಷ್ಟೇ ಮುಖ್ಯವಾಗಿರುತ್ತೆ. ಅನೇಕ ಬಾರಿ ಜಾತಕದಲ್ಲಿ ಯಾವುದೇ ದೊಡ್ಡ ದೋಷಗಳು ಕಾಣಿಸದಿದ್ರೂ ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು, ಮದುವೆ ವಿಳಂಬ ಅಥವಾ ಸಂತಾನಹೀನತೆಯಂತಹ ಸಮಸ್ಯೆಗಳು ಎದುರಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ವಜರ ಆತ್ಮದ ಅತೃಪ್ತಿ ಅಥವಾ ಋಣ. ಇಂತಹ ಪಿತೃದೋಷಗಳ ನಿವಾರಣೆಗೆ ಸನಾತನ ಧರ್ಮದಲ್ಲಿ ಗಾಯತ್ರಿ ಮಹಾಮಂತ್ರಕ್ಕೆ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಪೂರ್ವಜರು ಕಾಣಿಸಿಕೊಳ್ಳುತ್ತಿದ್ರೆ ಅಥವಾ ಕಾರಣವಿಲ್ಲದೆ ಕೆಲಸಗಳು ಕೆಡುತ್ತಿದ್ರೆ ಗಾಯತ್ರಿ ಮಂತ್ರದ ಈ ಸವಾಲಾಕ್ಷ ಅಂದರೆ ಜಪದ ಅನುಷ್ಠಾನವನ್ನು ಮಾಡುವುದು ಅತ್ಯಂತ ಪ್ರಭಾವಶಾಲಿ ಪರಿಹಾರವಾಗಿದೆ. ಈ ಮಂತ್ರದ ತಂತ್ರಗಳು, ತರಂಗಗಳು ಪಿತೃಗಳ ಋಣದಿಂದ ಮುಕ್ತಿಯನ್ನು ನೀಡುವುದಲ್ಲದೆ ಜಾತಕದಲ್ಲಿರುವ ನಕಾರಾತ್ಮಕ ಕರ್ಮಗಳ ಭಾರವನ್ನು ಕರಗಿಸಿ ಕೇವಲ 2 ತಿಂಗಳಲ್ಲಿ ಶುಭ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಈ ನಮ್ಮ ಭಾರತೀಯ ವೈದಿಕ ಪರಂಪರೆಯಲ್ಲಿ ಯಜ್ಞವನ್ನು ಸಂಸಾರದ ಅತ್ಯಂತ ಶ್ರೇಷ್ಠ ಕರ್ಮ ಅಂತಲೇ ನಾವು ಕರೆಯೋದು. ಯಾವುದೇ ಒಂದು ಮಂತ್ರ, ಜಪ, ರತ್ನಧಾರಣೆ ಅಥವಾ ಯಂತ್ರ ಸ್ಥಾಪನೆಯು ಸಂಪೂರ್ಣವಾಗಿ ಈ ಫಲಪ್ರದವಾಗಬೇಕಾದರೆ ಅದಕ್ಕೆ ಯಜ್ಞ ಮತ್ತು ಹೋಮಾದಿಗಳ ಆಹುತಿಯ ಬಲವಿರಬೇಕು. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಒಂದು ಚಿಕ್ಕ ಈ ಒಂದು ಪರಿಹಾರಗಳನ್ನ ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರಾ. ನಿಮ್ಮ ಮನೆಯಲ್ಲೇ ಆಗಲಿ, ಮನಸ್ಸಿನಲ್ಲಿ, ಈ ಮಕ್ಕಳ ವಿಷಯದಲ್ಲೇ ಆಗಲಿ, ಎಲ್ಲಾ ವಿಷಯದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.